ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ನೋಡೋಣ. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ನೀವು ನಿಮ್ಮದು ತುಲಾರಾಶಿ ಇಲ್ಲ ಅಂದರೆ ಕುಂಭರಾಶಿ ಆಗಿರ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ನ್ಯೂ ಐಡಿಯಾಸ್ ಬರ್ತಿರ್ಬೋದು ಲೈಫಲ್ಲಿ, ಮತ್ತು ಯಾವುದಾದ್ರೂ ನೀವೇನಾದರೂ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಹೊಸ ಜಾಬ್ ಆಪರ್ಚುನಿಟಿ ಸಿಗ್ಬೋದು ಅಂತ ಹೇಳ್ತೀನಿ. ಸೊ ರಿಸೆಪ್ಟಿವಿಟಿ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಏನು ಹೊಸ ಐಡಿಯಾಸ್ ಬರ್ತಿದೆ, ಇಲ್ಲ ಹೊಸದಾಗಿ ಯಾರಾದರೂ ನಿಮ್ಮ ಲೈಫಲ್ಲಿ ಬರ್ಬೋದು, ಇಲ್ಲಾಂದರೆ ಹೊಸ ಆಪರ್ಚುನಿಟೀಸ್ ಬರ್ಬೋದು ನಿಮ್ಮ ಲೈಫಲ್ಲಿ. ಸೊ ಇದಕ್ಕೆ ನೀವು ರೆಡಿಯಾಗಿರಿ ಮತ್ತು ರಿಸೀವ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ರಿಸೆಪ್ಟಿವ್ ಕಾರ್ಡ್ ಬಂದಿದೆ. ಸೊ ಹೊಸ ಐಡಿಯಾಸು ಮತ್ತು ಹೊಸ ಹೊಸ ಪರ್ಸನ್ನು, ಇಲ್ಲಾಂದರೆ ಹೊಸದಾಗಿ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರ್ಬೋದು ಅಂತ ಹೇಳ್ತೀನಿ. ಸೊ ಈ ಆಪರ್ಚುನಿಟೀಸ್ ಬಂದಾಗ ನೀವು ನಿಮ್ಮ ಲೈಫಲ್ಲಿ ಅನಲಿಟಿಕಲಾಗಿ, ಲಾಜಿಕಲಾಗಿ ಥಿಂಕ್ ಮಾಡಿ ಮತ್ತು ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಏನು ಲೈಫಲ್ಲಿ ನಿಮ್ಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಲೈಫಲ್ಲಿ ಗ್ರೋ ಆಗೋದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಮತ್ತೆ ಆಪರ್ಚುನಿಟೀಸ್ ಕಾರ್ಡೇ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮದೇನಾದರೂ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ ಆಗಿದ್ದರೆ, ಮತ್ತು ಮೀನರಾಶಿ, ವೃಶ್ಚಿಕ ರಾಶಿ ಕೂಡ ಆಗಿರ್ಬೋದು, ನೀವೇನಾದರೂ ಈ ಸೈನ್ಸ್ ಅವರು ಈ ಮೆಸೇಜ್ನ ರಿಸೀವ್ ಮಾಡ್ತಿದ್ರೆ ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜೀಸ್ ಬರ್ತಿದೆ, ಆಪರ್ಚುನಿಟೀಸ್ ಬರ್ತಿದೆ. ಅದನ್ನು ಆಪರ್ಚುನಿಟೀಸ್ನ ರಿಸೀವ್ ಮಾಡ್ಕೊಳ್ಳಿ, ಓಪನ್ ಮೈಂಡೆಡ್ ಆಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಗೈಡೆನ್ಸ್ ಕಾರ್ಡ್ ಬಂದಿದೆ. ಯಾವುದೇ ಆಪರ್ಚುನಿಟಿ, ಯಾವುದೇ ಐಡಿಯಾಸ್ ಬಂದಾಗ ನಿಮಗೇನಾದರೂ ಗೈಡೆನ್ಸ್ ಬೇಕು ಅಂತ ಅನಿಸಿದ್ರೆ ನೀವು ಯೂನಿವರ್ಸ್ನ ಪ್ರೇ ಮಾಡ್ಬೋದು ಗೈಡೆನ್ಸ್ಗೋಸ್ಕರ. ಇಲ್ಲಾಂದರೆ ನಿಮಗೆ ಗೊತ್ತಿರೋ ನಿಮ್ಮ ಫ್ರೆಂಡ್ಸು, ಇಲ್ಲಾಂದರೆ ಫ್ಯಾಮಿಲಿ ಮೆಂಬರ್ಸಿಂದ ಅಡ್ವೈಸು ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಕೇರಿಂಗ್, ಎಮೋಷ್ನಲ್, ಸ್ಟೇಬಲ್, ಇಂಟ್ಯೂಟಿವ್. ಸೊ ನೀವು ಈ ರೀಡಿಂಗನ್ನು ನೋಡ್ತಿರೋ ಪರ್ಸನ್ನು ತುಂಬ ಕೇರಿಂಗು ಮತ್ತು ಇಂಟ್ಯೂಟಿವ್ ಪರ್ಸನ್ ಇರ್ಬೋದು. ಅಂದರೆ ನಿಮಗೆ ಸಿಂಪಥೆಟಿಕ್ ಆಗೂ ಇರ್ತೀರ ಮತ್ತು ಲಾಜಿಕಲಾಗೂ ಇರ್ತೀರ. ನಿಮ್ಮ ಎಮೋಷನ್ಸ್ನ ನೀವು ಬ್ಯಾಲೆನ್ಸ್ ಮಾಡೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಸೆಲೆಬ್ರೇಷನ್ ಇದೆ. ಕೆಲವೊಬ್ಬರಿಗೆ ಲೈಫಲ್ಲಿ ಯಾವುದಾದ್ರೂ ಗುಡ್ ನ್ಯೂಸ್ನ ರಿಸೀವ್ ಮಾಡ್ಬೋದು, ನೀವು ಲೈಫಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲ ತುಂಬ ದಿನದಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ನ ಸೆಲೆಬ್ರೇಟ್ ಮಾಡಬೇಕು, ಯಾವುದಾದ್ರೂ ಹ್ಯಾಪಿನೆಸ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ರೆ ಸೆಲೆಬ್ರೇಷನ್ಗೆ ಇವಾಗ ನಿಮಗೆ ಟೈಮ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಮೇ ಬಿ ಇದು 2-3 ಮಂತ್ಸಲ್ಲಿ ನೀವು ಸೆಲೆಬ್ರೇಷನ್ ಎನರ್ಜಿಯಲ್ಲಿ ಇರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ನಿಮ್ಮದು ಮಿಥುನ ರಾಶಿ ಆಗಿರ್ಬೋದು, ಸ್ಕಾರ್ಪಿಯೋ